ನೀವು 5ನೇ ವಯಸ್ಸಿಗೆ ನೀವು ನಟನೆಯನ್ನ ಆರಂಭಿಸ್ತೀರಾ. ಹಾಡಕ್ ಬರ್ದೆ ಹೋದ್ರುನು ತಪ್ಪು ಯಾವ್ದು ಅನ್ನೋದು ಗೊತ್ತಾಗ್ತಿತ್ತು. ನಮ್ಮ ಮನೆ ಇದ್ದಿದ್ದು ಸೆಂಟ್ರಲ್ ಟಾಕೀಸ್ ಹಿಂಭಾಗದಲ್ಲಿ, ಹಾಗಾಗಿ ಇಲ್ಲಿ ಸೆಂಟ್ರಲ್ ಟಾಕೀಸು, ಅಲ್ಲಿ ಸಂಪಿಗೆ, ಅಲ್ಲೇ ಗೀತಾಂಜಲಿ ಎಲ್ಲ ಅಲ್ಲಲ್ಲೇ ಇತ್ತು. ಸೊ ಎಲ್ರಿಗೂ ಊಟ ಹಾಕ್ಬಿಟ್ಟು ಸೆಕೆಂಡ್ ಶೋಗೆ ನನ್ನ ಕೊಂಕ್ಲಲ್ಲಿ ಕರ್ಕೊಂಡು ಹೋಗೋರು ನಮ್ಮ ಅಜ್ಜಿ. ರವೀಂದ್ರ ಕಲಾಕ್ಷೇತ್ರ ಅಂದ್ರೆ ನಮ್ಮ ಅಪ್ಪಂದದು ಅಂತ. ಸೊ ಬಸ್ ಓಡಾಡುವಾಗ ನಾ ಹೇಳ್ತಿದ್ನಂತೆ, ಇದು ಯಾರ್ದು ಗೊತ್ತಾ, ನಮ್ಮ ಅಪ್ಪಂದು ಅಂತ. ನಾನೇ ನಮ್ಮ ಚಿಕ್ಕಪ್ಪಂದ್ರನ್ ಗಲಾಟೆ ಮಾಡ್ತಿದ್ದೆ. ಒಬ್ಬ ರಾಜ್ಕುಮಾರನ್ ಕ್ಯಾರೆಕ್ಟರ್ ಬರೋದು ಅಪ್ಕಾರಿ ಕಥೆನಲ್ಲಿ. ನಾನ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಕೊಬೇಕಲ್ಲ, ಆ ರಾಜ್ಕುಮಾರನ್ ಕ್ಯಾರೆಕ್ಟರ್ ಮಾಡಿದ್ ನಮ್ ಚಿಕ್ಕಪ್ಪ ಅಂತ. ನಮ್ಮ ಅತ್ತೆ ಮನೆಯಲ್ಲಿ ಹೇಳಿದ್ರು, ಇಲ್ಲ ನಮ್ಗೆ ಈ ಟಿವಿ ನಾಟಕ ಇದೆಲ್ಲ ನಮ್ಮ ಮನೆಗೆ ಇಷ್ಟ ಇಲ್ಲ, ಬೇಡ ಹೋಗೋದು ಅಂತ. ಯಾತಕ್ಕೆ ಡಬ್ಬಿಂಗು ಆಕ್ಟಿಂಗ್ ಯಾಕಿಲ್ಲ ಅಂತ ಕೇಳಿದ್ರು. ನಾನ್ ನೋಡಕ್ ಚೆನ್ನಾಗಿಲ್ಲ ಅದಕ್ಕೆ ಅಂತಂದ್ರೆ. ಶ್ರೀನಿವಾಸ ಮೂರ್ತಿ ಅವ್ರು ಕೇಳಿದ್ರು ನನ್ನ, ನೀನು ಉಮನ್ ಮಗಳ ಜಯನ್ ಮಗಳ ಅಂತ, ಅಂದ್ರೆ ನಮ್ಮ ಅಮ್ಮನ್ ತಂಗಿ ಜಯ ಅಂತ. ನಾ ಹೇಳ್ದೆ ನಾ ಉಮನ್ ಮಗಳು ಅಂತ. ಹಾಗಾದ್ರೆ ನಿನ್ನ ಕ್ಯಾರೆಕ್ಟರ್ ಫಿಕ್ಸ್ ಆಗಿದೆ, ಹೋಗು ಮನೆಗೆ ಅಂತ. ಎಷ್ಟೊತ್ತಿಗೆ ಮಲ್ಕೊಂಡ್ರು ಬೆಳಗ್ಗೆ 4:15 ಹೇಳ್ಬೇಕಾ ಹೇಳ್ತಾರೆ. ಇವತ್ತಿಗೂ ಕೂಡ 4:15 ಎದ್ದು ಅವ್ರ ಪೂಜೆ ಪುನಸ್ಕಾರ ಏನೇನಿದೆ ಅದನ್ನೆಲ್ಲ ಸಾಂಪ್ರದಾಯಿಕವಾಗಿ. ರಂಗಭೂಮಿನಲ್ಲಿ ನಾನ್ ಮಾಡಿದಂಥ ಪಾತ್ರಗಳು, ಅದು ನನ್ಗೆ ಕೊಟ್ಟಂತ ಖುಷಿ, ಅದು ತೃಪ್ತಿ. ಪುಂಡ್ರಣ್ಣ ಕಳ್ಳಗಾಲ್ ಅವರ ದೇಹ ಇಲ್ಲದೆ ಹೋದ್ರುನು ಇವ್ರ ಮುಖಾಂತರ ನನಗೆ ಆ ಒಂದು ಅನುಭವ ಕೊಟ್ಟಿದ್ದಾರೆ. ಸೊ ಹಾಗಾಗಿ TNS ಸರ್ಗೆ ತುಂಬಾ ದೊಡ್ಡ ಸ್ಥಾನ ಇದೆ ನನ್ನ ಬದುಕಿನಲ್ಲಿ. ನನ್ನ ತಂದೆ, ನನ್ನ ಗುರು, ಮಾರ್ಗದರ್ಶಿಗಳು ಎಲ್ಲವೂ ಅವರೇನೆ. ನಾನು ಕಿರುತೆರೆಗೆ ಬಂದೆ. ಕಿರುತೆರೆಗೆ ಬಂದು ಸ್ವಲ್ಪ ದಿವಸಕ್ಕೇನೆ ರಾಜ್ಕುಮಾರ್ ಅವರು ಕಿಡ್ನಾಪ್ ಆಗೋದ್ರು.